ಅವಶ್ಯಕತೆ ಇಲ್ಲ. ಅಬ್ಕಾರಿ ಭ್ರಷ್ಟಾಚಾರ 1 ವರ್ಷದ ಹಿಂದೆನೇ ಜಗಜ್ಜಾಹೀರಾಗಿತ್ತು. ಆ ಸಂದರ್ಭದಲ್ಲಿ ತೇಪೆ ಹಾಕುವಂತ ಕೆಲಸವನ್ನ ಮಾಡಿ ಅವತ್ತೇ ಮಂತ್ರಿಯನ್ನ ವಜಾ ಮಾಡಬೇಕಾಗಿತ್ತು. ಇಷ್ಟಾದ ಮೇಲೂ ಕೂಡ ವಜಾ ಮಾಡದೆ ಇಟ್ಕೊಂಡಿರೋದನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಲ್ಲೇನೆ ಅಬ್ಕಾರಿ ಸಚಿವರು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ. ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾರು ಈ ಸರ್ಕಾರವನ್ನು ಬೆಂಬಲಿಸಿದ್ರೋ ಅವರೇ ಇವತ್ತು ಮಾತಾಡ್ತಾ ಇದ್ದಾರೆ, ದಿಸ್ ಗೌರ್ಮೆಂಟ್ ಈಸ್ ಮೋಸ್ಟ್ ಕರಪ್ಟೆಡ್ ಗೌರ್ಮೆಂಟ್ ಅಂತ ಅವರೇ ಮಾತಾಡ್ತಾ ಇದ್ದಾರೆ. ಆ ತರದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. 60% ಆರೋಪ ಯಾರು ಮಾಡಿದ್ರು? ಗುತ್ತಿಗೆದಾರೇ ಮಾಡಿದ್ರು 60% ಆರೋಪನ. ಇವತ್ತಿದು ಭ್ರಷ್ಟಾಚಾರದ ಚರಮ ಸೀಮೆಗೆ ತಲುಪಿದೆ. ಮುಖ್ಯಮಂತ್ರಿಗಳು ಕೂಡ ಇನ್ನೆಷ್ಟು ದಿನ ಇರ್ತೀನೋ, ನಾಳೆ ಮತ್ತೆ ಅವಕಾಶ ಸಿಗಲ್ಲ, ಇದ್ದಾಗ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚೀಲ ತುಂಬಿಸ್ಕೊಳ್ಳೋಣ ಅನ್ನುವಂಥ ಚೀಲ ತುಂಬಿಸಿಕೊಳ್ಳುವ ನೀತಿಯನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಈ ಸರ್ಕಾರದಲ್ಲಿ ಆ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ಕೊಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ವಿರುದ್ಧವಾಗಿ ಖಂಡನೆ ಅಥವಾ ವಿರೋಧ ವ್ಯಕ್ತಪಡಿಸುವಂತಹ ಅಂಶಗಳನ್ನು ಸೇರಿಸಿ ಭಾಷಣದಲ್ಲಿ ತಿಳಿಸಬೇಕು ಅನ್ನುವಂತಹ ತಂತ್ರಗಳಿಗೆ ಕಾಂಗ್ರೆಸ್ ವಿಬಿಜಿ ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ನಾನು ಅಧ್ಯಯನ ಮಾಡಿದೆ, ಏನು ಈ ತರ ಎಲ್ಲ ಬಾಯಿ ಬಡ್ಕೊತಾ ಇದಾರಲ್ಲ, ಏನೋ ಇವರು ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊಂತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ದಾರೆ ಅನ್ನೋ ತರ ಬಾಯಿ ಬಡ್ಕೊತಿರೋದನ್ನ ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗತ್ತೆ? ಮುಂಚೆ 100 ದಿನ ಕೂಲಿ ಕೊಡ್ಬೇಕು ಅಂತಿದ್ರೆ ಈಗ 125 ದಿನ, 25 ದಿನ ಜಾಸ್ತಿ ಸಿಗ್ತಾ ಇದೆ. ಅನ್ಯಾಯ ಯಾರಿಗೆ ಆಗ್ತಾ ಇದೆ? ಮತ್ತೆ ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರ್ಲಿಲ್ಲ, ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು. ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ. ಇದು ಅಪರಾಧವಾ? ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು? ಕೌಶಲ್ಯ ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ, ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಒಳ್ಳೇದ ಕೆಟ್ಟದ್ದು ಹೇಳಿ ಅವರು, ನಾವು ಚರ್ಚೆ ಮಾಡ್ತೀವಿ, ಚರ್ಚೆಗೆ ಏನು ಹೆದರೋ ಪ್ರಶ್ನೆ ಇಲ್ಲ. ಇನ್ನ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದ್ರು ಅಂತ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಿದ್ದು ರಾಮನ ಬಗ್ಗೆ ಯಾಕೆ ಇವ್ರಿಗೆ ದ್ವೇಷ? ಮಹಾತ್ಮ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನ. ಅವರು ಪ್ರಾರಂಭ ಮಾಡ್ತಿದ್ದೇನೆ ಪ್ರಾರ್ಥನಾ ಸಭೆಗಳನ್ನ ರಘುಪತಿ ರಾಘವ ರಾಜಾರಾಮ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭ ಮಾಡ್ತಿದ್ರು. ರಾಮನ ಗುಣಗಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹಿಷ್ಣುತೆ ಈ ಸರ್ಕಾರಕ್ಕೆ? ಹಾಗಾಗಿ ಬಿಬಿಜಿ ರಾಮ್ಜಿ ಬಡವರ ಪರವಾಗಿರ್ತಕ್ಕಂಥ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ, ಭ್ರಷ್ಟಾಚಾರಿಗಳಿಗೆ ಬಲ ಕೊಡೋ ಯೋಜನೆ ಅಲ್ಲ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ. ಹಾಗೇನೆ ಸ್ವಾವಲಂಬಿಯನ್ನಾಗಿ ಮಾಡುವಂತ ಯೋಜನೆ, ಆಸ್ತಿ ನಿರ್ಮಾಣ ಮಾಡುವಂತ ಯೋಜನೆ. ಇನ್ನು ಇನ್ನೊಂದು ಆಕ್ಷೇಪಣೆ ಅವ್ರದ್ದೇನು, 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು. ನೀವು ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಮಾಡ್ತಿದ್ರಲ್ಲ, ನಿಮಗೂ ಸ್ವಲ್ಪ ಜವಾಬ್ದಾರಿ ಇರಲಿ ಅಂತ. ನೀವು ಕೇಂದ್ರದ ದುಡ್ಡು ಅಂತ ಹೇಳಿ ಇಲ್ಲಿ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ರಲ್ಲ, ನೀವು ಲೂಟಿ ಹೊಡಿತಿದ್ರಲ್ಲ, ಈಗ ನಿಮ್ಮ ದುಡ್ಡು ಸ್ವಲ್ಪ ಸೇರಿದ್ರೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇರಲಿ ನಿಮಗೂ ಸ್ವಲ್ಪ. ಮತ್ತೆ ರಾಜ್ಯದ ಯೋಜನೆಗಳ ಜೊತೆಗೆ ಸಂಯೋಜನೆ ಮಾಡೋಕೆ ಅವಕಾಶ ಇದೆ. ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ರಾಜ್ಯ 1 ಕೋಟಿ ದುಡ್ಡು ಕೊಟ್ಟಿದ್ರೆ ಕೇಂದ್ರ 1 ಕೋಟಿ 20 ಲಕ್ಷ ಕೊಡುತ್ತೆ. ಅಲ್ಲಿ ಸಂಯೋಜನೆ ಮಾಡಿಕೊಂಡು 2 ಕೋಟಿ 20 ಲಕ್ಷದ ಕೆಲಸ ಮಾಡಬಹುದು. ಇದರಿಂದ ಆಳವಾಗಿ ಅಧ್ಯಯನ ಮಾಡಿದ್ರೆ ನಷ್ಟ ಇಲ್ಲ, ಲಾಭ ಇದೆ. ಏನಾಗುತ್ತೆ, ಎಲ್ಲದನ್ನೂ ವಿರೋಧ ಮಾಡುವಂತ ಒಂದು ಮಾನಸಿಕತೆ, ಅದು ಬಹುಶಃ ನನಗನ್ಸೋದು ಈ ಬೌದ್ಧಿಕ ದಿವಾಳಿತನದ ಪರಿಣಾಮ. ಕಾಂಗ್ರೆಸ್ ಸ್ವತಂತ್ರ ನಂತರ 1 ದಶಕದ ಆಸುಪಾಸಿನಲ್ಲೇನೆ ಬೌದ್ಧಿಕ ದಿವಾಳಿತನಕ್ಕೆ ತಲುಪಿಬಿಡ್ತು. ಆ ಬೌದ್ಧಿಕ ದಿವಾಳಿತನವನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರು ಎಡಪಂಥೀಯರು, ಅವರು ಪ್ಯಾರಾಸೈಟ್ಗಳಾಗಿ ಕಾಂಗ್ರೆಸ್ ಒಳಗೆ ನುಸುಳ್ಬಿಟ್ರು.
ಆ ನೊಸುಳಿದವರ ಮಾನಸಿಕತೆಯ ಪರಿಣಾಮವಾಗಿ ಹಿಂಗೆಲ್ಲ ಮಾತಾಡ್ತಾರೆ. ಎಲ್ಲದರಲ್ಲೂ ತಪ್ಪು ಹುಡುಕೋದು, ಎಲ್ಲದರಲ್ಲೂ ಸಂಘರ್ಷದ ಮಾತಾಡೋದು, ಒಳ್ಳೆದರಲ್ಲೂ ಕೆಟ್ಟದ್ದನ್ನು ಹುಡುಕೋದು, ಅದು ಎಡಪಂಥೀಯರ ಚಾಳಿ. ಆ ಎಡಪಂಥೀಯರ ಚಾಳಿ ಅವ್ರ ಸವಾಸದ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಬಂದಿದೆ, ಕಾಂಗ್ರೆಸ್ನವರಿಗೂ ಬಂದಿದೆ. ಸರ್ಕಾರದ ಭಾಷಣದಲ್ಲಿ ಬಿಜೆಪಿ ಹಿಂದುತ್ವದ ಅಂಶಗಳು ಇದ್ದೇ ಇರ್ತವೆ. ಸೊ ರಾಜ್ಯಪಾಲರಿಗೆ ಏನು ನಿಮ್ಮ ಮಾಹಿತಿ? ನೋಡಿ, ರಾಜ್ಯಪಾಲರು ಈ ಸರ್ಕಾರ ಬರ್ಕೊಟ್ಟಿದ್ದನ್ನ ಓದ್ಬೇಕು, ಓದ್ತಾರೆ. ಆದ್ರೆ ಜನಮಾನಸದಲ್ಲಿ ಈ ಸರ್ಕಾರದ ಬಗ್ಗೆ ಸದಭಿಪ್ರಾಯ ಇಲ್ಲ. ಈ ಸರ್ಕಾರ ಒಳ್ಳೆ ಕಾರಣಕ್ಕೆ ಅಂತ ಹೇಳಿ ಒಂದು ದಿನವೂ ಸುದ್ದಿಯಾಗಿಲ್ಲ. ಭ್ರಷ್ಟಾಚಾರ, ಬೆಲೆ ಏರಿಕೆ, ರೈತರ ಆತ್ಮಹತ್ಯೆ, ಅತ್ಯಾಚಾರ, ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ, ಅಧಿಕಾರಿಗಳ ರಾಸಲೀಲೆ, ಇಂಥ ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಏನ್ ಹೇಳಿದ್ರು ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸಕ್ ಆಗಲ್ಲ. ಇವರು ಯಾವುದನ್ನ ಏನ್ ಹೊಗಳ್ಕೊಂಡ್ರು ಕೂಡ ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸಕ್ ಆಗಲ್ಲ. ಗ್ರಾಮೀಣ ಭಾಗದಲ್ಲಿ ಬಸ್ಸು 4 ಬಸ್ ಬರ್ತಿದ್ರೆ 2 ಬಸ್ ಇಳಿದಿದ್ದಾವೆ. ಆ 2 ಬಸ್ಸು ತೊಳ್ಳೋ ಮಾಡಲಾಗಿದ್ದಾವೆ, ತೊಳ್ಕೊಂಡೇ ಹೋಗ್ಬೇಕು. ಆ ಪರಿಸ್ಥಿತಿ ಇದೆ. ಇದೆಲ್ಲ ಜನರ ಅನುಭವದಲ್ಲಿದೆ. ಹಾಗಾಗಿ ಇವರು ರಾಜ್ಯಪಾಲರ ಹತ್ರ ಏನು ಹೇಳಿಸಿದ್ರು ಅದು ಔಪಚಾರಿಕ ಅಷ್ಟೇ. ಜನರ ಮನಸ್ಸಿನಲ್ಲಿ ಇರೋದೇ ಬೇರೆ. ರಾಜ್ಯಪಾಲರು ಭಾಷಣ ಓದ್ಬೋದಾ ಅವರ ವಿವೇಚನೆ ಬಿಟ್ಟಿದ್ದು. ಅಂದ್ರೆ ರಾಜ್ಯ ಸರ್ಕಾರ ಅದು ಕಡ್ಡಾಯವಾಗಿ ಓದಲೇಬೇಕು ಅನ್ನುವಂಥ ಮನಸ್ಥಿತಿ ಹೇಳಿಸ್ಬೋದು, ಹೇಳಿಸದೇ ಇರ್ಬೋದು, ಅದು ಪ್ರಶ್ನೆ ಬೇರೆ. ಆದ್ರೆ ಜನಾಭಿಪ್ರಾಯನ ಬದಲಾಯಿಸಕ್ಕಾಗಲ್ಲ. ರಾಜ್ಯಪಾಲರ ಹತ್ರ ಏನೇ ಹೇಳಿಸಿದ್ರು ಜನಾಭಿಪ್ರಾಯನ ಬದಲಾಯಿಸಕ್ಕಾಗಲ್ಲ. ಜನರ ಮನಸ್ಸಿನಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ನೆಗೆಟಿವ್ ಸೆಟ್ ಆಗಿಬಿಟ್ಟಿದೆ. ಯಾಕೆ ಅಂದ್ರೆ 2.5 ವರ್ಷದಲ್ಲಿ ಒಳ್ಳೆ ಕಾರಣಕ್ಕೆ ಸರ್ಕಾರ ಸುದ್ದಿಯಲ್ಲಿ ಇಲ್ವೇ ಇಲ್ಲ. ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಪರ್ಯಾಯ ಮಠ ಇದ್ದ ಸಂದರ್ಭದಲ್ಲಿ ಭಗವದ್ಗೀತೆ ಹಾರಿಸೋದು ಅನ್ನುವಂಥ ವಿಚಾರಕ್ಕೆ ಅವರು ಸಸ್ಪೆಂಡ್ ಮಾಡಿದ್ದ ಅದನ್ನ ಒತ್ತಾಯ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಟಿ.ಎಸ್. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನು ತೋರಿಸುತ್ತೆ. ಭಗವದ್ ಧ್ವಜ ಅಂದ್ರೆ ನಿಷೇಧಿತ ಧ್ವಜನ. ಏನಾದ್ರು ಭಗವದ್ ಧ್ವಜ ಪಾಕಿಸ್ತಾನ ಧ್ವಜದ ತರ ಕಂಡುಬಿಡುತ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವದ್ ಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವದ್ ಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು ಮಾನಸಿಕತೆ ಬಂದ್ಬಿಟ್ಟಿದೆ, ಕೆಟ್ಟ ಕಾಯಿಲೆ ಅದು. ಆ ಹಿಂದೂ ವಿರೋಧಿ ಮಾನಸಿಕತೆಯನ್ನ ಈ ರೀತಿ ವ್ಯಕ್ತಪಡಿಸುತ್ತೆ. ಏನು ಅಪರಾಧ ಹೇಳಿ? ಜಿಲ್ಲಾಧಿಕಾರಿ ಭಗವದ್ ಧ್ವಜ ಕೈಲಿ ಹಿಡಿಯೋದು ಅಪರಾಧನಾ? ಭಗವದ್ ಧ್ವಜ ಯಾವ್ದ ರಾಜಕೀಯ ಪಕ್ಷಕ್ಕೆ ಸೇರಿದ ಧ್ವಜನ? ಹಾಗಿದ್ರೆ ಹೇಳಿ, ಭಗವದ್ ಧ್ವಜ ಇರುವ ಯಾವುದೇ ಸಭೆಯಲ್ಲಿ ನಾವು ಕಾಂಗ್ರೆಸ್ಸಿಗರು ಪಾಲ್ಗೊಳ್ಳೋದಿಲ್ಲ, ನಮ್ಗೆ ಹಿಂದೂ ವೋಟ್ ಬೇಡ ಅಂತ ಹೇಳಿ. ತಮಿಳುನಾಡಲ್ಲಿ ನಿನ್ನೆ ರಾಜ್ಯಪಾಲರು ಭಾಷಣ ಓದಿನೇ ಸದನ ಹೋಗಿದ್ದಾರೆ. 4ನೇ ವರ್ಷ ಸತತವಾಗಿ 4 ವರ್ಷಗಳಿಂದ ಆಚೆ ಹೋಗ್ತಾ ಇದ್ದಾರೆ. ಆ ಭಾಷಣ ಕೇಂದ್ರ ಸರ್ಕಾರದ ವಿರುದ್ಧವಾಗಿದೆ. ಜೊತೆ ಸುಳ್ಳು ಹೇಳ್ತಾ ಇದ್ದೇನೆ. ಕೇರಳದಲ್ಲಿ ಕೇಂದ್ರದ ವಿರುದ್ಧ ಇರುವಂತಹ ಅಂಶಗಳನ್ನ ಕೈಬಿಟ್ಟು ಕೆಲವು ಮಾರ್ಪಾಡು ಮಾಡಿ ರಾಜ್ಯಪಾಲರು ಭಾಷಣ ಓದಿದ್ದಾರೆ. ಸೊ ಅಲ್ಲಿ ರಾಜ್ಯಪಾಲರು ಸರ್ಕಾರಗಳ ನಡುವೆ ಸಂಘರ್ಷ ಪ್ರತಿ ವರ್ಷವೂ ಕೂಡ ಕಾಣಿಸ್ಕೊಡುತ್ತೆ. ನಮ್ಮ ರಾಜ್ಯ ಹೋಲಿಸ್ಕೊಂಡ್ರೆ ಏನ್ ಹೇಳ್ತೀವಿ? ಏನಂದ್ರೆ ನೋಡಿ, ನಾವೆಲ್ಲ ಒಂದು ಸಂವಿಧಾನದ ಛತ್ರಛಾಯೆಯ ಅಡಿಯಲ್ಲಿ ಒಟ್ಟಾಗಿ ಇದೀವಿ. ಅದನ್ನು ಅರ್ಥ ಮಾಡ್ಕೊಂಡ್ವಿ ಮೊದಲು. ಇಲ್ಲಿ ಪ್ರತಿಯೊಂದಕ್ಕೂ ಸಂಘರ್ಷದ ಮನೋಭಾವನೆಯನ್ನು ಬಿಟ್ಟು ಸೌಹಾರ್ದತೆ, ಸಹಕಾರ ತತ್ವವನ್ನು ಅಳವಡಿಸ್ಕೊಂಡ್ಲಿ. ಸುಳ್ಳು ಹೇಳೋದನ್ನು ನಿಲ್ಲಿಸ್ಲಿ. ಮಾತೆತ್ತಿದ್ರು ಸುಳ್ಳು ಹೇಳ್ತಾರೆ. ಕರ್ನಾಟಕಕ್ಕೆ ತೆರಿಗೆ ವಂಚನೆ ಅಂತಾರೆ. ನನ್ನ ಪಟ್ಟಿ ಇದೆ, ಓದ್ಲ. ಕರ್ನಾಟಕಕ್ಕೆ UPA 10 ವರ್ಷದಲ್ಲಿ 81,791 ಕೋಟಿ ಕೊಡ್ತು. 81,791 ಕೋಟಿ. ಯಾರು? UPA ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್.
ಆಗ ಕೊಟ್ಟಿದ್ದು 10 ವರ್ಷಕ್ಕೆ 81,791 ಕೋಟಿ. ಸರಾಸರಿ ತಗೊಂಡ್ರೆ 1 ವರ್ಷಕ್ಕೆ 8,200 ಕೋಟಿ 1 ವರ್ಷಕ್ಕೆ. ಈಗ ನರೇಂದ್ರ ಮೋದಿಯವರು ಬಿಜೆಪಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಕೊಟ್ಟಿರೋದು 10 ವರ್ಷದಲ್ಲಿ 3,29,974 ಕೋಟಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಳಿಸ್ಕೊಳ್ಳಿ, 3,29,974 ಕೋಟಿ. ಯಾವ್ದು ಹೆಚ್ಚು? 81,000 ಕೋಟಿ ಹೆಚ್ಚು, 3,29,974 ಕೋಟಿ ಹೆಚ್ಚು. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೂ ಕೊಡೋದು ಕಳಿಯೋದು ಲೆಕ್ಕ ಬರೀರಿ ಅಂದ್ರೆ ಅವೇ ಸುಲಭದಲ್ಲಿ ಹೇಳ್ತವೆ. ಏನ್ PhD ಮಾಡಬೇಕಾಗಿಲ್ಲ ಇದಕ್ಕೆ, ಅಥವಾ ಮ್ಯಾಥಮೆಟಿಷಿಯನ್ ಆಗ್ಬೇಕಾಗಿಲ್ಲ. ಸಿಂಪಲ್ ಲೆಕ್ಕಾಚಾರ ಗೊತ್ತಾದ್ರೂ ಸಾಕು. ಅದು ಗೊತ್ತಾಗಲಿಲ್ಲ ಅಂದ್ರೆ ನಾವೇ ಒಂದು ಕ್ಯಾಲ್ಕುಲೇಟರ್ ಕೊಡಿಸ್ತೀವಿ. ಕೊಡೋ ಕಳಿಯೋ ಲೆಕ್ಕ ಮಾಡಿ ಯಾರು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ್ಲಾದ್ರೂ ಸುಳ್ಳು ಹೇಳೋದು ನಿಲ್ಲಿಸಿ. ಇನ್ನ ಈ ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ನಮಗೆ ಅಲೋಕೇಟ್ ಮಾಡಿರೋದು 51,876 ಕೋಟಿ ಕರ್ನಾಟಕಕ್ಕೆ. ಬಜೆಟೆಡ್ ಫಾರ್ ಕರ್ನಾಟಕ 25-26 ಈ 25-26ನೇ ಸಾಲಿಗೆ ಕೊಟ್ಟರು. ಈಗ ರಿಲೀಸ್ ಆಗಿರೋದು 34,156 ಕೋಟಿ. ಹಿಂಗಿದ್ದಾಗ ಸುಳ್ಳು ಯಾಕೆ ಹೇಳ್ತೀರಿ? ಕಣ್ಣಿಗೆ ಕಾಣ್ತಾವಲ್ಲ, ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟು ಕೆಲಸ ಆಗ್ತಿದಾವೆ, ರೈಲ್ವೆ ಯೋಜನೆಯಲ್ಲಿ ಎಷ್ಟು ಕೆಲಸ ಆಗ್ತಾ ಇದಾವೆ, ಹಾರ್ಬರ್ ಅಲ್ಲಿ ಏನ್ ಕೆಲಸ ಆಗ್ತಾ ಇದೆ, ಕಣ್ಣಿಗೆ ಕಾಣುತ್ತಲ್ಲ. ಹಾ, BBG ರಾಮ್ಜಿ ಬಗ್ಗೆ ಏನ್ ಅಪಪ್ರಚಾರ ನಡೀತಾ ಇದೆಯಲ್ಲ, ಅಪಪ್ರಚಾರದ ನಡುವೆ ಈ ಸುಳ್ಳು ಊರೆಲ್ಲ ಸುತ್ತಾಡುತ್ತೆ. ಮುಂಚೆ ಈ ಕಾಂಗ್ರೆಸ್ನ ಅಪಪ್ರಚಾರ, ಅದಕ್ಕೆ ಮುಂಚೆ ಸುಳ್ಳು ಸುತ್ತಾಡೋದು ನಿಜ, ಆದ್ರೆ ಸತ್ಯ ಹೊಸಲು ದಾಟಿದ ಮೇಲೆ ಸುಳ್ಳು ಮೂಲೆ ಸೇರಲೇಬೇಕು. ಅದಕ್ಕೆ ಸತ್ಯ ಏನು ಅಂತ ತಿಳಿಸೋದಕ್ಕೆ ಅವ್ರು ಬರ್ತಿದ್ದಾರೆ. ಅದನ್ನ ತಿಳಿಸೋದಕ್ಕೆ ಬರ್ತಿದ್ದಾರೆ. ನಾಳೆ ಒಂದು ವರ್ಕ್ಶಾಪ್ ಇಟ್ಕೊಂಡಿದ್ದಾರೆ. ನಮ್ಮ ಶಾಸಕರು, ನಮ್ಮ ಪಕ್ಷದ ಪ್ರಮುಖರುಗಳು, ಎರಡೂ ಪಕ್ಷಗಳು NDA ಅನ್ನೋರು ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಉಳಿದೋದನ್ನ ಜನರ ನಡುವೆ ಹೇಳೋದು ಸುಲಭ. ಇಲ್ಲ ನೀವು ಸುಳ್ಳೇ ಸತ್ಯ ಅಂತ ಅನ್ಕೋಬಾರ್ದಲ್ಲ ಜನ, ಇವ್ರು ಸುಳ್ಳನ್ನೇ ಸತ್ಯ ಅಂತ ಅನ್ಕೋಬಾರ್ದಲ್ಲ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಜಾಲ ಇದೆ. ಪತ್ತೆಹಚ್ಚಕ್ಕೆ ಹೋದಷ್ಟು ಇವರು ಪತ್ತೆಹಚ್ತಾ ಇಲ್ಲ, ಸರ್ಕಾರ ಮಾಹಿತಿ ಕೊಡಿದ್ರು ಕೊಡ್ತಾ ಇಲ್ಲ. ಆದ್ರೆ ಕೆಲವೊಂದು ಹಿಂದೂ ಸಂಘಟನೆಗಳಾಗಿರ್ಬೋದು ಅಥವಾ ಯಾರ್ಯಾರು ಈ ರೀತಿ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ಪಡೆದು ಹೋಗ್ತಾ ಇದ್ದಾರೆ, ಅದನ್ನು ಬಂಧನ ಮಾಡುವಂಥದ್ದು. ನನ್ಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವ್ರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದ್ರೆ ಒಂದು ದೇಶಭಕ್ತಿಯ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ BPL ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂತ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನ್ ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನ, ಬಾಂಗ್ಲಾದೇಶಿಗಳ ಸರ್ಕಾರನ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ ಅಂತ ತೋರಿಸುತ್ತೆ. ಯಾರು ಪತ್ತೆ ಹಚ್ಚಿದ ಅವನ ಮೇಲೆ ಕೇಸು. ನ್ಯಾಯಾಲಯದಲ್ಲಿ ಏನ್ ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ದೇಶ ದ್ರೋಹಿಗಳಿಗೆ ಬೆಂಬಲ ಕೊಡ್ತೀರಾ? ಏನಂತ ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ನೀವು ಆಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ತಗೋಬೇಕಾಗಿತ್ತು? ನೀವು ಆಕ್ಷನ್ ತಗೊಳ್ಬೇಕಾಗಿದ್ದು 1,500 ರೂಪಾಯಿ ಇಸ್ಕೊಂಡು ಆಧಾರ್ ಕಾರ್ಡ್ ಮಾಡ್ಕೊಟ್ನಲ್ಲ ಅವನ ಮೇಲೆ ಆಕ್ಷನ್ ತಗೋಬೇಕಿತ್ತು. ಅವನ ಮೇಲೆ ಜೈಲಿಗೆ ಹಾಕ್ಬೇಕಾಗಿತ್ತು. ಲಂಚ ತಗೊಂಡು BPL ಕಾರ್ಡ್ ಕೊಟ್ಟಿದ್ದಾನಲ್ಲ ಅವನಿಗೆ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು. ಇಲ್ಲಿರೋ ಬಡವರ ಮಕ್ಕಳಿಗೆ BPL ಕಾರ್ಡ್ ಇಲ್ಲದೆ ಚಪ್ಪಲಿ ಸವಿಸ್ತಾ ಇದ್ದಾರೆ. ಈ ಬಾಂಗ್ಲಾದೇಶದವ್ರಿಗೆ BPL ಕಾರ್ಡ್ ಕೊಟ್ಟು ಇವರಿಗೆ ರೇಷನ್ ಕೊಡ್ತಾರೆ. ಇಲ್ಲಿ ಬಾಂಗ್ಲಾದೇಶದವ್ರಿಗೆ ಲೋನ್ ಸಿಗುತ್ತೆ. ಯಾರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು ನೀವು? ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಿರೋರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು. ದೇಶದ್ರೋಹವನ್ನು ಪತ್ತೆ ಹಚ್ಚಿದವರ ಮೇಲೆ ಆಕ್ಷನ್ ತಗೊಂಡು ನೀವು ದ್ರೋಹಿಗಳಾಗಿದ್ದೀರಿ. ನಿಮ್ಮ ವರ್ತನೆಯು ದೇಶದ್ರೋಹಿಗಳ ಪರವಾಗಿರುವಂತ ವರ್ತನೆ ಇದೆ. ನಾಚಿಕೆ ಇಲ್ಲ ಇವರಿಗೆ. ಅದಕ್ಕಾಗಿ ಆ ಮೊಕದ್ದಮೆಯನ್ನು ಕೈ ಬಿಡಬೇಕು.
ಯಾರು ಲಂಚ ತಗೊಂಡು ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅವನು ಒತ್ತೊಳಗಾಕಿ